ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಕಾಲೇಜಲ್ಲಿ ನಾವು ಇವಾಗ 11th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ PUC ಸೆಕೆಂಡ್ ಇಯರ್ ಅಂತ ಅನ್ಬೋದು. ಸೊ ಸೆಕೆಂಡ್ ಇಯರ್ ಹೋಗ್ಬೇಕಂದ್ರೆ ಇವಾಗ ನಾವು ನಮ್ಮ ಸೀನಿಯರ್ಸ್ ಅಂದರೆ ಫಸ್ಟ್ ನಮ್ಮ ಸೀನಿಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ಅವ್ರಿಗೆ ಫೇರ್ವೆಲ್ ಇದೆ, ಅಂದರೆ ಸೆಂಡ್ ಆಫ್ ಅಂತಾರಲ್ಲ, ಸೆಂಡ್ ಆಫ್ ಫಂಕ್ಷನು ಏನದು ಫೇರ್ವೆಲ್ ಅಂತಾರಲ್ಲ. ಸೊ ಅದು ಫೇರ್ವೆಲ್ ಫಂಕ್ಷನ್ ಇದೆ. ನಮಗೆ ಪಾರ್ಟಿ ಕರೆದಿದ್ದಾರೆ. ಸೊ ಫಸ್ಟ್ ಇಯರ್ಗೂ ಕರೆದಿದ್ದಾರೆ. ಬಿಕಾಸ್ ನಾವಿವಾಗ ಸೆಕೆಂಡ್ ಇಯರ್ ಅಲ್ವಾ, ಅವ್ರು ಸೆಕೆಂಡ್ ಇಯರ್ ಮುಗೀತು, ಎಕ್ಸಾಮ್ ಬರೀತಾ ಇದ್ದಾರೆ, ಅಂದರೆ ಮುಗಿಯಕ್ಕೆ ಬಂದಿದೆ. ಸೊ ನಾವಿವಾಗ ಸೆಕೆಂಡ್ ಇಯರ್. ಸೊ ಸೆಕೆಂಡ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಬಟ್ ನಾನು ಹೋಗಿಲ್ಲ, ಲೇಟಾಗಿ ಹೋಗ್ಬೇಕಂತ ಇದೆ. ಸೊ ಬನ್ನಿ ಇವಾಗ ಸೆಕೆಂಡ್ ಇಯರ್ ಫೇರ್ವೆಲ್ ಪಾರ್ಟಿಗೆ ಜಾಯ್ನ್ ಆಗೋಣ. ಆ್ಯಂಡ್ ನಮ್ಮ ಫ್ರೆಂಡ್ಸು ಬಂದಿದ್ದಾರೆ, ಲೆಟ್ಸ್ ಮೀಟ್ ದೆಮ್. ಆ್ಯಂಡ್ ಆಲ್ರೆಡಿ 2 hours ಪಾರ್ಟಿ ಇದೆ ಗೈಸ್. ಆಲ್ರೆಡಿ 1 hour ನಾನು ಮನೆಯಲ್ಲೇ ಕಳೆದಿದ್ದೀನಿ. ಸೊ ಲಾಸ್ಟ್ 1 hour ಇದೆ, ಆ್ಯಂಡ್ ಹೋಗಲಿಕ್ಕೆ 30 minutes ಆಗುತ್ತೆ. ಸೊ 30 minutesಲ್ಲಿ ಫಂಕ್ಷನ್ ಪಾರ್ಟಿ ಏನೇನಿದೆ ಅಂತ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ನ ಮೀಟ್ ಆಗೋಣ. ಫ್ರೆಂಡ್ ಒಂದಿಷ್ಟು ಜನ ವ್ಲಾಗಲ್ಲಿ ಬರೋಲ್ಲ, ಬಟ್ ಇಟ್ಸ್ ಓಕೆ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಎಂಜಾಯ್ ಮಾಡೋದು. ಜಸ್ಟ್ ನೋಡೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಆಗೋಣ. ನಮ್ಗೆ ಇನ್ವೈಟ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ. ಸೊ ಲೆಟ್ಸ್ ಗೋ. ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಆನ್ ದ ವೇ ಬಸ್ಸಲ್ಲಿ ಹಂಗೆ ರೀಚಾರ್ಜ್ ಮಾಡ್ಕೊಬೇಕು ಗೈಸ್. ಅತಿ ಬೆಲೆಗೆ, ಅಂದರೆ ನಾವು ಒಂದು ಲೊಕೇಶನ್ಗೆ ಹೋಗಬೇಕು, ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಅಲ್ಲೋಗಿ ಮತ್ತೆ ರೀಚಾರ್ಜ್ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಫ್ರೆಂಡ್ ಮೀಟ್ ಆಗಿ ಹೋಗಬೇಕು. ಲೆಟ್ಸ್ ಗೋ, ಲೆಟ್ಸ್ ಎಂಜಾಯ್. ಅಲ್ಲೆಲ್ಲ ಹೋಟೆಲ್ ಇದೆ ಅಂತೆ, ಸೊ ಹೋಟೆಲಲ್ಲಿ ಹೋಗ್ಬೇಕಂತೆ. ಲೆಟ್ಸ್ ಗೋ. ಯಾವ ಹೋಟ್ಲ್ ಅಂತ ನೋಡೋಣ. ಫಸ್ಟು ರೀಚಾರ್ಜ್ ಮಾಡಿಸ್ಕೊಂಡು ಲೆಟ್ಸ್ ಗೋ. ಫೈನಲಿ ರೆಡಿ ಆಗಿಬಿಟ್ಟು ಇವಾಗ ನಾವು ಮನೆ ಹೊರಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಹೊಸ ಶೂ ಹಾಕೊಂಡು ಹೋಗ್ತಾ ಇದ್ದೀವಿ. ಮನೆ ಲಾಕ್ ಆಗಿದೆ. ಆಟೋ. ಲೆಟ್ಸ್ ಗೋ ಗೈಸ್. ವಯಸ್ಸು ವ್ಲಾಗ್ ಮಾಡಬೇಕಾದ್ರೆ ಮೈಕಲ್ಲಿ ಪ್ರಾಬ್ಲಮ್ ಬಂತು, ಬಟ್ ಆದ್ರೂ ಪವರ್ ಬಂದು ಹಾಕಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ ಗೈಸ್. ಆಫ್ಟರ್ನೂನ್ ಟೈಮು ಅಷ್ಟೊಂದು ಜನ ಏನು ಅಡ್ಡಾಡ್ತಿಲ್ಲ, ಆ್ಯಂಡ್ ಒಬ್ಬರೇ ಹೋಗ್ತಾಯಿದ್ದೀವಿ. ರೀಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೇಕಲ್ಲ. ಬನ್ನಿ ಗೈಸು ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆಗಿದ್ದೀವಿ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಔಟ್ಫಿಟ್ ಹಾಕ್ಕೊಂಡು. ಸೊ ಏನಕ್ಕೆ ಸನ್ ಗ್ಲಾಸಸ್ ಹಾಕ್ಕೊಂಬಾರ್ದು ಅಂದ್ಬಿಟ್ಟು ಸನ್ ಗ್ಲಾಸಸ್ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಔಟ್ಫಿಟ್. ಚೆಕ್ ಇಟ್ ಆಫ್ ಆ್ಯಂಡ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸು. ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಹೋಗ್ಬೇಕಂದ್ರೆ ಸ್ವಲ್ಪ ವಾಕ್ ಮಾಡಬೇಕು. ಸೊ ವಾಕಿಂಗ್ ಆಗ್ತಾಯಿದೆ, ಮಾರ್ನಿಂಗ್ ವಾಕಿಂಗ್. ಆ್ಯಂಡ್ ಗೈಸು ಸಾರಿ, ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ದಿನ ವ್ಲಾಗ್ ಮಾಡಿಲ್ಲ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್, ಸಾರಿ ಫಾರ್ ನಾನ್ ಡಿಸಿಪ್ಲಿನ್. ಗೈಸು ಫೈನಲಿ ಬಸ್ ಸ್ಟಾಪಿಗೆ ರೀಚ್ ಆಗಿದ್ದೀವಿ. ಇವಾಗ ನಾವು ಹೋಟೆಲ್ಗೆ ರೀಚ್ ಆಗಿ ಸಿಗ್ತೀನಿ. ಲೆಟ್ಸ್ ಗೋ ಗೈಸು. ವಿ ಆರ್ ಆನ್ ದ ವೇ ಟು ರೀಚ್ ದ ಹೋಟೆಲ್. ಲೆಟ್ಸ್ ಗೋ. Name Misson, B.O. Talent in stand-up comedy. Respected principal sir, my dear teachers and my friends and juniors, good afternoon. ಸಂತೋಷ ದಿನ. ನೀವೆಲ್ಲ ಸೆಕೆಂಡ್ PUC ಮುಗಿಸಿ ಮುಂದಿನ ಹೆಜ್ಜೆ ಇಡ್ತಿದ್ದೀರಾ. ನಿಮಗೆಲ್ಲ ಸಕ್ಸಸ್ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಈ ಸಂತೋಷನ ಡಬಲ್ ಮಾಡೋಕ್ಕೆ ಇವತ್ತು ನಾನು ಕೆಲವು ಹಾಸ್ಯ ಪುಸ್ತಕ ಸ್ಟ್ಯಾಂಡಪ್ ಮಾಡ್ತೀನಿ. ಈಗ ಹಾಸ್ಯ ಯಾವಾಗಲೂ ಖುಷಿಯಾಗಿ ಜೀವನ ಎದುರಿಸ್ಬೇಕು, ಸಮಸ್ಯೆಗಳೇ ಎದುರಿಸ್ಬೇಕು. ಅದೇ ಈಗ ಹಾಸ್ಯ ಎಲ್ಲ ಕಡೆ ಇರುತ್ತೆ. ಅದು ಬಸ್ಸಲ್ಲಿ ನಡೆಯುತ್ತೆ, ಶಾಲೆ ನಡೆಯುತ್ತೆ, ಕಾಲೇಜ್ ಎಲ್ಲ ಕಡೆ ನಡೆಯುತ್ತೆ. ಆದರೆ ನಾವು ಹುಡುಕ್ಬೇಕು ಅಷ್ಟೇ. ಈಗ ಎಲ್ಲೇ ಹುಡುಕೋದು, ಈಗ ನಮ್ಮ ಹೆಸರು ಇವಾಗೆಲ್ಲೋ ಕಾಮನ್ ಹೆಸರು ಇರುತ್ತೆ. ಕೆಲವರ ಹೆಸರು ಚಿಂತೆ ಇಟ್ಕೊಂಡಿರ್ತಾರೆ, ಮುಂದಳು ತುಂಬಾ ದೊಡ್ಡ ಉದ್ದ ಇಟ್ಕೊಂಡಿರ್ತಾರೆ. ಇದೇ ತರ ಒಂದು ಘಟನೆ ಹೇಳಿದ್ರು. ಆಗ ಹಳೆ ಪೊಲೀಸರು 1975 ಪೊಲೀಸರು, ಹಳೆ ಪೊಲೀಸರು ಒಬ್ಬ ಸೈಕಲ್ ಬರ್ತಿದೆ, ಲೈಟ್ ಇದೆ. ಪೊಲೀಸ್ ಬಂದಾಗ ಲೈಟ್ ಸೈಕಲಿಗೆ ಲೈಟ್ ಇಲ್ಲ ಅಂತ. ಅವಾಗ ಸೈಕಲ್ಗೆ ಲೈಟ್ ಇರ್ಬೇಕು, ಇಲ್ಲಾಂದ್ರೆ ಅಪ್ಪೆ ಗಂಡ ಎಲ್ಲ ಲೈಟ್ ಇಲ್ಲ ಸರ್. ಸುತ್ತ ಲೈಟ್ ಮತ್ತೆ ಇದಕ್ಕೆ
ಹೌದಾ ತಮ್ಮ ಪೊಲೀಸ್ ಕೆಳಗ್ ಕೂತ್ ಗಾಳಿಗಳು ಹವಾ ತೆಗ್ದು ಯಾಕೆ ಹವಾ ತೆಗ್ದ್ರಿ ಸುತ್ತ ಗಾಳಿ ಇದೆಯಲ್ಲ ಈಗ ಓಡಿಸ್ತಾರನ್ನ ಓ ನೀವೇಗ್ ಬಂದ್ರ ಸರ ನನ್ ಮುಂದೆ ತಮಾಷೆ ಮಾಡ್ತೀಯ ಪಾರ್ಟಿ ಮನೆ ಬುಕ್ ನೋಟ್ಬುಕ್ ಪೆನ್ಸಿಲ್ ಸರ್ ಏನ್ ಮಾಡ್ತೀರಾ ಸರ್ ಹೆಸರು ಕೇಸ್ ಹಾಕ್ತೀನಿ ಕಣ್ರೆ ಮಾಡ್ಕೊಡ್ರಿ ದ್ವೈಪಾಯನಾಚರ್ ರೇ ದ್ವೈಪಾಯನಾಚರ್ ತಿರುವಿರಿ ದ್ವೈಪಾಯನಾಚಾರ್ಯ ಹೇಳಿ ಮತ್ತೆ ಹೆಸರು ಶ್ರೀ ದ್ವೈಪಾಯನಾಚಾರ್ಯ ನೋಡ್ಕೊಂಡು ಮಾಡ್ತೀನಿ ತಪ್ಪ ಸೈಕಲ್ ಬರೋ 20 ವರ್ಷ ಇತ್ತು 20 ವರ್ಷ ಆಯ್ತು ಆ ಸೈಕಲ್ ಹೊಡ್ಕೊಂಡು ಕಾರ್ ಕೊಂಡಿರ್ತಾರೆ ಆ ಜೊತೆಗೆ ಲೈಸೆನ್ಸ್ ಇಲ್ಲ ಅದೇ ಬಸ್ಸಲ್ಲಿ ಬರ್ತಾ ಇರ್ತಾರೆ ಮತ್ತದೇ ಪೊಲೀಸರು ಬಂದಿರ್ತಾರೆ ಹೊಸ ಗಾಡಿ ಲೈಸೆನ್ಸ್ ಇಲ್ಲ ಸರ್ ಹೆಸರು ಶ್ರೀ 20 ವರ್ಷಗಳ ಕೆಳಗಿಂದೆ ಹೌದು ಸರ್ ನಾನೇ ಹೊರಪ್ಪ ಯಾಕ ನಿನ್ನ ಹೆಸರು ಬೇಡ ನಿನ್ ಸ್ಪೆಲ್ಲಿಂಗ್ ಒಂದು 4 ಗಂಟೆ ಮೇಲೆ ತೋರಿಸ್ಕೊಂಡು ಶ್ರೀ ಕ್ರಮ ಒಂದೇ ಸ್ಪೆಲ್ಲಿಂಗ್ ಶ್ರೀ ಒಂದೇ ಬಿಟ್ಟು ಆ ಕೇಸ್ ಕೊಟ್ಟು ಆಳೋಸ್ತುತ್ತೆ ಇದ್ದಂಥದ್ದು ಓಪನ್ ಮಾಡಿ ನೋಡ್ತಾರೆ ಏನಪ್ಪ ಶ್ರೀ ಬೆಳಗ್ಗೆ ಬೆಂಚ್ ಕ್ಲಾಸ್ ಅಂತ ಹೇಳ್ತಾರೆ ಬೆಂಚ್ ಕ್ಲಾಸ್ ಅವ್ರ ಕೈಲಿ ಶ್ರೀ ದ್ವೈಪಾಯನಾಚಾರ್ಯ ಕಲಿ ಶ್ರೀ ದ್ವೈಪಾಯನಾಚಾರ್ಯ ಥ್ಯಾಂಕ್ ಯು ಸರ್ ಬೆಂಚ್ ಕ್ಲಾಸ್ ತಗೋವಾಗಿಲ್ಲ ಬೆಂಚ್ ಕ್ಲಾಸ್ ಅಲ್ಲ ಅಲ್ಲಿ ಹೊರಗೆ ದಫೆ ತಗೊಂತಾರೆ ದಫೆ ಅವ್ರು 3 ಸತಿ ಹೋಗ್ಬೇಕು ಹೊರಗೆ ಆ ದಫೆದಾರ ಯಾರು ಮುಸ್ಲಿಮೋ ಬಡೆ ಸಾಹಬ್ बड़े साहब इधर आइए साहब कौन बुलाना है श्री ದ್ವೈಪಾಯನಾಚಾರ್ಯ ಅಂತ बड़ा भाषा बताओ और बड़ी फिर आनी भाषा कमर के ऊपर दिख रही है श्री ದ್ವೈಪಾಯ ಹೊರಡಲೇ ನಾವು ಅವರಿಗೆ ಏನೆಡೆ ಸಾಪ ನೋಡ್ದೆ ಅನಿಸ್ತು ಸರ್ ಏನಾಗ್ತೇ ಗಾನ ನಾವು बोलाबेटी बड़े साहब ಹೋಗ್ತಾರೆ ಶ್ರೀ ದ್ವೈಪಾಯನಾಚಾರ್ಯ ಅನ್ನೋದಕ್ಕೆ ಬರ್ತೇನಾ ಏನೇನೋ ಲೆಕ್ಕ ಹಾಕೊಂಡು ಕೂಗಲೇ ಬೇಕಿತ್ತ ಮನೆಗೆ बड़े साहब पढ़ेंगे ಏನ್ ಬಂತು ಗೊತ್ತಾ तेरी मां का दो पंकाचारी तेरी मां का दो पंकाचारी ಅಂತ ಕಳೆದ್ರು ಯಾವಾಗ बड़े साहब तेरी मां का दो पंकाचारी ಅಂತ ಕಳೆದ್ರು ಸ್ವಾಮಿಗಳು ಗುರುಗಳು ಮಾತು ಕೇಳಿರೋನು ತಮ್ಮ ಹೆಸರನ್ನ ಟಿಪಿ ಆಚಾರ್ಯ ಅಂತ ಚೇಂಜ್ ಮಾಡ್ಕೊಂಡ್ರು ಅದಕ್ಕೆ ಹೆಸರು ಚಿಕ್ಕದಾಗಿರ್ಬೇಕು ಕೀರ್ತಿ ದೊಡ್ಡದಿರ್ಬೇಕು ಈಗ ಆಚೆ ನೋಡ್ಬೋದು ಹಾಸ್ಪಿಟಲ್ ಈಗ ನಿಮಗೆ ಡಾಕ್ಟರ್ ಹೇಗೆ ವಿಶಿಷ್ಟ ಹಾಸ್ಪಿಟಲ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದೊಡ್ಡದಾಗಿರುತ್ತೆ ಆದ್ರೆ ಡಾಕ್ಟರ್ ನಮ್ಮನ್ನು ನೋಡೋದೇ ಇಲ್ಲ ಏನ್ ಈಗ ಫಸ್ಟ್ ನಾವು ಡಾಕ್ಟರ್ಗಿನ ಮುಂಚೆ ನಾವು ಫಸ್ಟ್ ಯಾಕೆ ನೋಡ್ತೀವಿ ಫಸ್ಟ್ ನಾವು ನರ್ಸ್ ಹತ್ರ ಹೋಗ್ತೀವಿ ಕೆಲವು ನರ್ಸು ಕೂಡ ನಮ್ಮನ್ನು ನೋಡಲ್ಲ ಕೆಲವು ಜನರು ನರ್ಸ್ ನೋಡ್ತಾ ಇರ್ತಾರೆ ಕೇಳ್ತಾರೆ ಯಾರಪ್ಪ ಹೆಸರು ಬಸವರಾಜ್ ಲಿಂಗ ನೋಡಿ ಬಸವರಾಜ್ ಅಂತ ಹೇಳ್ತಾ ಮತ್ ಲಿಂಗ ಕೇಳ್ತಾಳೆ ಅವಾಗ ಒಂದು ಕೊಡಾಗಿದ್ರಿ ಅಂತ ಕಾಫಿ ಏನಾಗಿದೆ ಮಧ್ಯಾಹ್ನ 1 ಗಂಟೆ ಕಿಡ್ನಿ ಆಪರೇಷನ್ ಅಂತ ಡಿಸೈಡ್ ಆಯ್ತು ಅಲ್ಲೆಲ್ಲ ಡಾಕ್ಟ್ರು ನಮ್ಮ ಡ್ರೆಸ್ಸಿಂಗ್ ಮಾಡಿ ಒಂದು ಹಸುರು ನೈಟಿಗೆ ಹಾಕೊಂತಾರೆ ಆಪರೇಷನ್ ಥಿಯೇಟರ್ ಒಳಗೆ ಕಲ್ತಾರೆ ಸಜ್ಜರು ಅಲ್ಲೆಲ್ಲ ಡಾಕ್ಟರ್ ಕಚ್ಚಿಟ್ಕೊಂಡು ಕೆಮಿಕಲ್ ಹಿಂದೆ ಯಾರೇಗಿದ್ದಾರೆ ಅಂತ ಡಾಕ್ಟ್ರು ಆಪರೇಷನ್ ಮಾಡಕ್ ಕೇಳಿದ್ರೆ ಇವರೊಬ್ಬ ಯಾರಿಂದ ಹಿಂದೆ ಕಲಿತವಾಗ್ಬಿಡ್ತಾರೆ ನೋಡಿ ನೀವೆಲ್ಲೇ ಹಾಸ್ಪಿಟಲ್ಗೆ ಹೋಗಿ ನೀವು ಕಲ್ಲು ಹತ್ರ ಸಾಕು ಅವ್ರ ಕಿಡ್ನಿ ಸ್ಟೋನ್ ಅಂತಾನೆ ತಿಳ್ಕೊಳ್ತಾರೆ ಹಂಗೆ ಈಗ ಈ ಡಾಕ್ಟರ್ ಮತ್ತೆ ಮೆಡಿಕಲ್ ಶಾಪ್ಗೂ ಏನೋ ಅವಿನಾಭಾವ ಸಂಬಂಧ ಇದೆ ಡಾಕ್ಟರ್ ಹ್ಯಾಂಡ್ರೈಟಿಂಗ್ ಯಾರಿಗಾದ್ರೂ ಗೊತ್ತಾಗುತ್ತಾ ಯಾರಿಗಾದ್ರೂ ಅರ್ಥ ಆಗುತ್ತಾ ಅವ್ರಿಗೆ ಹೌದಾ ಅವ್ರು ಏನ್ ಬರ್ತಿರ್ತಾರೆ ಅಂತ ಯಾರಿಗಾದ್ರೂ ಅರ್ಥ ಆಗುತ್ತಾ ಈ MBBS ಎಲ್ಲ ಮಾಡಿರ್ತಿರಲ್ಲ ಅದಕ್ಕೆ ಮಾರ್ಕ್ಸ್ ಕೊಟ್ಟವ್ರು ಯಾರು ಈಗ ನಾವ್ ಎಕ್ಸಾಮ್ ಏನಾದ್ರು ತಪ್ಪು ಮಾಡಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಿದ್ದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಆದ್ರೆ MBBS ಅವ್ರಿಗೆ ಮಾರ್ಕ್ಸ್ ಇಲ್ಲ ಒಮ್ಮೆಲೆ ಯಾರೊಬ್ಬ ಪಾಪ ಬೆಳಗ್ಗೆಯಿಂದ ಮಧ್ಯಾಹ್ನ ಆಟ ಆಡ್ಕೊಂಡು ಡಾಕ್ಟ್ರೆ ಈ ಮೇಲ್ಗಡೆ ಬರ್ತಿದ್ದೀರಾ ಆ ಮಾತ್ರ ಬರ್ತೀರಲ್ಲ ಅದು ಸಿಕ್ಕೈತೆ ಹಿಂದ್ಗಡೆ ಬರ್ತಿರೋ ಮಾತ್ರೆ ಅದು ಸಿಕ್ಕೇನೆ ಡಾಕ್ಟ್ರ್ ಹಾಡಿ ಅಯ್ಯೋ ಬಡ್ಡಿ ನನ್ನ ಮಗನೇ
ಅದು ಮಾತು ಬಂದಿದ್ದಲ್ಲ, ಒಂದು ಪೆನ್ ಕೊಡೋದು ಅಂತ ಬರ್ತಿದ್ದ ಅಷ್ಟೇ. ಹೌದಾ ಡಾಕ್ಟ್ರೆ, ಮತ್ತೆ ಆ ಮೆಡಿಕಲ್ ಶಾಪ್ ಅವನು ಮಂಗಳೂರಿಂದ ತರ್ಕೊಳ್ತೀನಿ ಹೋಗಂದ. ನೋಡಿ ಇದೇ ತರ ಕೆಲವು ಜನ ಇರ್ತಾರೆ ಮಾತಾಡ್ಬೇಕು, ಹುಷಾರಾಗಿರೋ ಮತ್ತೆ ಇದೆಲ್ಲ ನೋಡ್ಬೋದು. ಈ ಗಂಡ ಇದು ಗಂಡಸರು ಮತ್ತೆ ಹೆಂಗಸರ ಮಧ್ಯೆ ಆಸೆ ಮಾಡ್ತಾರೆ. ಈಗ ಈ ಹೆಣ್ಮಕ್ಳು ತುಂಬಾ ಮುಖ್ಯ. ಇದೇ ತರ ಒಂದು ಸಣ್ಣದಿಂದ ಭಯಂಕರ ಜೋಡ್ ಮಾಡ್ತಾರೆ ನಾವು ಹೆಣ್ಮಕ್ಳು. ಈಗ 10 ರೂಪಾಯಿ 3 ರೂಪಾಯಿ ಬೇಡ, 10 ರೂಪಾಯಿ 3 ರೂಪಾಯಿ ಇಲ್ಲೆಲ್ಲೋ ಬಸ್ ಸ್ಟಾಪಲ್ಲಿ ಮಾರ್ಕೆಟರ್ ಇಡೀ ಊರಿಗೆ ತೋರಿಸ್ಕೊಂಡ್ ಬರ್ತಾರೆ. 10 ರೂಪಾಯಿ 3 ರೂಪಾಯಿ ಕೊಡ್ತೀವಿ. ಈಗ ಇವ್ರ ಜನ 10 ರೂಪಾಯಿ 3 ರೂಪಾಯಿ ಬೇಡ ನೋಡಿ, ಎಷ್ಟು ಒಳ್ಳೆಗಿಲ್ಲ. ಬರೀ ಕೂತಿಗೆಲ್ಲ ಇಡೀ ತಲೆಗೆ ತಲೆಯಿಂದ ಇಳಿಸ್ಕೊಂಡು ಕಾಲಿಂದ ತೆಗೆಯೋದು. ಅದೇನು 10 ರೂಪಾಯಿ 3 ರೂಪಾಯಿ ನೋಡಿ ಇಡೀ ಊರಿಗೆ ತೋರಿಸ್ಕೊಂಡ್ರೆ ಗಂಡ್ಮಕ್ಳು ಹಿಂಗೆ ಅಲ್ಲೊಂದು 4 ಒಂದು ಟೆಕ್ ಸ್ಪಾಟ್ ಕುಡ್ತಿರ್ತಾರೆ. ಒಬ್ರು ಮುಂದಾದ್ರು ಹೇಳ್ತಾರ, ಒಬ್ರು ಮುಂದಾದ್ರು ಬಾಯಿ ಬಿಡಂಗಿಲ್ಲ. ಮುಂದಾನೆ ಕಣ್ಣು ಹಂಗೆ ಮಕ ಉಟ್ಕೊಂಡಿರ್ತಾರದು. ಆವಾಗ ಫ್ರೆಂಡ್ ಅಲ್ಲೇ ಈಗ ನೀನೆಂಟೆ 10 ರೂಪಾಯಿ 3 ರೂಪಾಯಿ ಬಗ್ಗೆ ಇಡೀ ಊರಿಗೆಲ್ಲ ಅದು ಬಳಗುಂಟದು ಬಳವಾಳ್ಕೆನೆ ಹೇಳ್ತಾರೆ. ಈ ಟಿವಿ ಮತ್ತೆ ಮೊಬೈಲ್ ಅದನ್ನು ನಾವು ಆಸೆ. ಈಗ ಈ ಟಿವಿ ಮೊಬೈಲ್ ಪುಸ್ತಕ ಓದೋದೆಲ್ಲ ಬಿಟ್ಬಿಟ್ಟಿವಿ. ಪುಸ್ತಕ ಗಟ್ಬಿಟ್ರೆ ಏನಿದೆ ಏನ್ ಸರ್, ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಕನ್ನಡ ಅದು ಓದೇ ತಲೆದಿಂತರ ಇದ್ದಂಗಿದೆ ಸರ್. ನೋಡಿ ಬರೀತಾರೆ ತಲೆದಿಂತರ ಇರ್ತಾರೆ. ಈ ಮೊಬೈಲ್ ಬಂದಾಗಿಲ್ಲಂತೂ ಮಕ್ಕಳು ಹೆಂಗ್ ಹಾಳಾಗ್ತಿರ್ತಾರೆ. ಅದಕ್ಕೆ ಪುಸ್ತಕ ಯಾಕೆ ಬೇಕಂದ್ರೆ, ನೀವು ಪುಸ್ತಕನ ತಲೆ ತಗ್ಗಿಸೋದಿದ್ದಾರೆ ನಿಮ್ಮ ಜೀವನ ತಲೆ ಎತ್ತ ಮಾಡುತ್ತೆ. ಅದೇ ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ತಗ್ಗಿಸು ಇಟ್ಕೊಂಡು ನೋಡಿದರೆ ನಿಮ್ಮ ಜೀವನ ತಕ್ಷಣ ಪಕ್ಷತೆ ಕೂಡ. ಅದೇ ತರ ಈ ಟಿವಿ ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಧಾರಾವಾಹಿ ತುಂಬಾ ಪಂಚಪ್ರಾಣ ಅಲ್ವಾ. ಅದರಲ್ಲಿ ಬರ್ತಕ್ಕಂಥ ಅಮೃತ ವರ್ಷಿ, ಅದರಲ್ಲಿ ಅತ್ತೆ ಹೇಳ್ತಾಳ, ಅತ್ತೆ ಅಲ್ಲ ಸೊಸೆ ಕರೆಂಗಿದ್ದಾಳೆ, ಅಮೃತ ಸ್ವಲ್ಪ ಬಾಯಿಲ್ಲ ಬರಲಿಕ್ಕೆ ಎಷ್ಟೊತ್ರಿ, 1 ನಿಮಿಷ ಕಟ್ ಅಂತ ಬರ್ಬಿಟ್ಟು ಹೋಗ್ಬೇಕು. ಹಂಗಲ್ಲ, ಹೆಂಗ್ ತೋರಿಸ್ತಾ ಇದ್ರೆ ಬರಲಿಕ್ಕೆ ಎಷ್ಟೊತ್ತು, ಇಲ್ಲಿ ಹೋಗಲಿಕ್ಕೆ ಎಷ್ಟೊತ್ತು ಮಾಡ್ತಾರ. ಆಮೇಲೆ ಸಾಂಬಾರಿಗೆ ಉಪ್ಪ ಹಾಕಿರ್ತಾರೆ. ಈಗ ಅತ್ತೆ ಸೊಸೆಗೆ ಅಮೃತ ಸಾಂಬಾರಿಗೆ ಉಪ್ಪ ಹಾಕ ಮಾಡ್ತಾರೆ. ಎಷ್ಟೊತ್ತು ಯಾಕೆ ಅಲ್ವೇ ಸಾಂಬಾರು ಕುಪ್ಪಕ್ಕೆ 1 ವಾರ ತಗೊಂಡ್ರು. ಅಯ್ಯೋ ಮಗತಾ ಇವಾಗ ಸಾಂಬಾರೆಲ್ಲ ಸಮುದ್ರನೇ ಮಾಡ್ಬಿಡ್ತಾರೆ ಅವರು. ಈ ಮೊಬೈಲು ಹೆಂಗೆ ನಮ್ಮ ಕಡೆ ಒಂದು ಮೊಬೈಲ್ ಹೆಂಗಡ ಅಂತ ಮಾಡುತ್ತೆ. ರೈಲಿಗೆ ಸ್ನೇಹಿತರೆ ಕೆಲವು ಫೋನಿಗೆ ಇಟ್ಕೊಂಡು ಮೈ ಒಂದು ಆಕಾಶ ಬಿಟ್ಟು ಮದುವೆ ಮಾಡಿಸ್ಬಿಟ್ರೆ ಮಕ್ಕಳು ಹಿಂಗೆ ಬಿಡ್ತಾರೆ. ಈಗ ಮಾಡಿಲ್ಲ, ಯಾಕೆಂದ್ರೆ ರೂಲ್ಸ್ ಬಂದಿದೆ. ಮೊಬೈಲ್ ಇಟ್ಕೊಂಡು ಬೆಳೆ ಮಾಡಿಲ್ಲ, ಬಸ್ ಕಂಡಕ್ಟರ್ ಮಾಡ್ಬೋದು. ಯಾಕಂದ್ರೆ ಇಲ್ಲ, ಯಾಕಂದ್ರೆ ಅವ್ರು ಒಬ್ಬೊಬ್ಬರಿಗೆ ಟಿಕೆಟ್ ಕೊಡ್ತಾರೆ. ಅದೇ ಏನಾದ್ರು ಮಾತಾಡ್ಕೊಂಡು ಬಸ್ ಗಾಡಿ ಹೋಗ್ತಿದ್ರೆ ಎಲ್ಲರೂ ಒಂದು ದಿವಸ ದುಡ್ಡಿಂದ ಟಿಕೆಟ್. ಅದಕ್ಕೆ ಯಾರ್ಯಾರು ಬಸ್ ಬರ್ತೀರೋ ಹುಷಾರಾಗಿರಿ. ಆಮೇಲೆ ಕರ್ನಾಟಕ ಮತ್ತೆ ಹೈದರಾಬಾದ್ ನಮಗೆಲ್ಲ ಸ್ವಾತಂತ್ರ್ಯ ಬಂದು ಹೈದರಾಬಾದ್ ಮತ್ತು ಕರ್ನಾಟಕ ಇನ್ನೂ ಜಾಸ್ತಿ ಇದ್ದಾರೆ. ಅಂದ್ರೆ ಪೀಡಿತದಲ್ಲಿ ಅವಾಗ ಹಿಂದೂಸರು ಉರ್ದು ಕನ್ನಡ ಎರಡೂ ಮಾತಾಡ್ತಿತ್ತು, ಅನಿವಾರ್ಯ ಇತ್ತು. ಒಬ್ಬ ಮುಸ್ಲಿಮನ್ನು ಇನ್ನೊಬ್ಬ ಹಿಂದೂಸು. ಆ ಮುಸ್ಲಿಮನಿಗೆ ಕನ್ನಡ ಚೆನ್ನಾಗಿ ಗೊತ್ತಿರುತ್ತೆ. ಅವನು 20 ವರ್ಷ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕನ್ನಡ. ಬಟ್ ಅವ್ನ ಫ್ರೆಂಡು ಮತ್ತು ಹಿಂದೂಸ್ ಫ್ರೆಂಡು ಏನು ಉರ್ದುಲೇ ಹೇಳ್ಬೇಕು. ಏನೇ ಅಣ್ಣಿಕ ಭಾಷಾಪ ಹೆಣ್ಣು ಟೆಕ್ನಿಕಲಿ ಹೊಂದೋದೆ ಅಲ್ಲ, ಕನ್ನಡ ಅಣ್ಣ ಭಾಷಾಪ ಹೆಣ್ಣು ಟೆಕ್ನಿಕಲಿ ಹೊಂದೋದೆ ಅಂತ ಪೈದಕ್ಕೆ ತಿಳಿರ್ತಾವ. ಗಾಡಿ ಬಿಡಿ ಒಳ್ಳೆ ತಿಳಿರ್ತಾವ. ಕೈಯ ಕಲ್ಲಿಲ್ಲ ಇಲ್ಲ ಹಾಕಿನಿ ಬ್ಯಾಟ್ಗಡಿ, ಕೈಯ ಕಲ್ಲಿಲ್ಲ ಇಲ್ಲ ಹಾಕಿನಿ ಬ್ಯಾಟ್ಗಡಿ ಉಳಿಸದೆ ಕೈ
चल गया था मैं बड़ी तो दिन थे या वो कुछ में घुटने गया था कुछ छोटा था बा पूरा हम अंदर नहीं गया बाहर इतने से बचा मैं दो दिन से बाड़ा यूं पकड़ के नागा पाटो हरा गए खुशी हूँ क्या मालूम तो मैं हाव पकड़ के आगे लगा मैं क्या कहता हूँ मैं कलिंद को देख पा गया ताकतन हत्या मैं प्रतिकार से ओढ़िया इतिहास में बैठे नहीं अपन के जीवित रखते अपनी सांस बढ़ाता है इतने पापा हो गए धन्यवाद आनंद से इतिहास कर दो को मार आज बिचारे लोग उसके को बड़े सा ये बड़े सा गुजराता का कौन प्लान है देश वही पाए नाचे रखो बड़ा आसा मुझे कौन Coming now, follow my lead. Coming now, follow my lead. I'm in love with the shape of ನಮಸ್ಕಾರ. ಬಟ್ ನಾನು ವಿಶ್ ಮಾಡೋದಂದರೆ ಏನು ಅಂದರೆ ಚೆನ್ನಾಗಿ ಬ್ಲಾಗ್ ಮಾಡು, ಒಳ್ಳೆ ಸಕ್ಸಸ್ ಸಿಗುತ್ತೆ, ನೀನು ಒಂದಿನ ಮೇಲೆ ಬರ್ತೀಯ. ಥ್ಯಾಂಕ್ ಯು. ಅದೇ ಏನೋ ಅಂತಿಲ್ಲ, ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ವೇ, ಒಂದು ಪಕ್ಕ ಸಕ್ಸಸ್ ಹಾಗೆ ಆಗ್ತೇವೆ.
ಗೈಸು ಇವತ್ತಿನ ವ್ಲಾಗಲ್ಲಿ ನಮ್ಮ ಸೀನಿಯರ್ಸ್ 12th ಸ್ಟ್ಯಾಂಡರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮುಗಿಸಿರೋರ್ದು ಪಾರ್ಟಿ ಇತ್ತು. ಸೊ ಅವ್ರದ್ದು ಸೆಂಡ್ ಆಫ್ ಪಾರ್ಟಿ ಅಂದರೆ ಏನಂತಾರೆ ಗೈಸ್ ಅದಕ್ಕೆ ಅವ್ರಿಗೆ 12th ಸ್ಟ್ಯಾಂಡರ್ಡ್ ನಮ್ಮ ಸೀನಿಯರ್ಸ್ಗೆ ಇದು ಫೇರ್ವೆಲ್ ಪಾರ್ಟಿ ಇತ್ತು. ಸೊ ಇವತ್ತು ಫೇರ್ವೆಲ್ ಪಾರ್ಟಿಯಲ್ಲಿ ಅಟೆಂಡ್ ಆಗಿ ಯಾವ್ಯಾವ ಥರ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ಪ್ರೋಗ್ರಾಮ್ ಹೆಂಗೆ ನಡೀತು ಅಂತ ನೀವು ನೋಡಿದ್ರಿ. ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. See you in the next vlog tomorrow maybe. Thank you so much for watching. Bye guys. Bye.